ಕೊಳೆ ರೋಗ ಬಂದಿರೋದೆಲ್ಲ ಸತ್ತೋಗಿ ನೋಡಿ ಇಲ್ಲಿ ಗಿಡ ಹುಡ್ತಾ ಇದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತು ನಾನು ಶುಂಠಿ ಹೊಲದಲ್ಲಿದ್ದೀನಿ. ಮಳೆ ಹೋಗಿದೆ, ಹಾಗಾಗಿ ನೀರು ಆನ್ ಮಾಡಿದ್ದೀನಿ. ಈ ಕೊಳೆ ರೋಗಕ್ಕೆ ಒಂದು ಮೆಡಿಸಿನ್ ಮಾಡಿದ್ದೆ, ಅದು ವರ್ಕ್ ಆಗಿರೋ ಹಂಗೆ ಕಾಣ್ತಾ ಇದೆ. ಏನು ಮೆಡಿಸಿನು ಅಂತ ನೋಡಿ ಇಲ್ಲಿ ಕೆಳಗಡೆ ಹಾಕಿದ್ದೀನಿ. ಕೊಸೈಡ್ 3000 ಅಂತ ಕಾಪರ್ ಹೈಡ್ರಾಕ್ಸೈಡು ಈ ಮೆಡಿಸಿನ್ ಮಾಡಿದ್ದೆ, ಕಂಟ್ರೋಲಿಗೆ ಬಂದಿದೆ. ಅದ್ರ ಜೊತೆಗೆ ಸುಣ್ಣ ಮತ್ತು ಬ್ಲೀಚಿಂಗ್ ಪೌಡ್ರನ್ನ ಒಂದು ಸ್ವಲ್ಪ ಬಗ್ದುಬಿಟ್ಟು ಶುಂಠಿ ಸುತ್ತ ಹಾಕಿದ್ದೆ, ಹಾಕ್ಬಿಟ್ಟು ಮಣ್ಣು ಮುಚ್ಚಿದ್ದೆ. ನೀವೆಲ್ಲ ಕೊಳೆ ರೋಗ ಬಂದರೆ ಏನೇನು ಹಾಕ್ತೀರಾ ಕಮೆಂಟ್ ಮಾಡಿ. ನಾನು ಈಗ ಸದ್ಯಕ್ಕೆ ಇವೆರಡು ಮಾಡಿದ್ದೀನಿ. ಈಗ ನೆಕ್ಸ್ಟು ಇದಕ್ಕೆ ಚೇಂಜ್ ಮಾಡಿ ಹಾಕಬೇಕು ಅಂದಿದ್ದೀನಿ, ಚೇಂಜ್ ಮಾಡಿ ಹಾಕ್ತೀನಿ. ಅಂದರೆ ಈಗ ಕೊಸೈಡ್ 3000 ಕಾಪರ್ ಹೈಡ್ರಾಕ್ಸೈಡ್ ಹಾಕಿದ್ದೀನಿ. ನೆಕ್ಸ್ಟು COC ಹಾಕ್ತೀನಿ, ಕಾಪರ್ ಆಕ್ಸಿಕ್ಲೋರೈಡ್ ಅಂತ. ನನಗೀಗ ಕೊಸೈಡ್ 3000 ಮತ್ತು ಸುಣ್ಣ ಬ್ಲೀಚಿಂಗ್ ಪೌಡ್ರ್ ಹಾಕಿದ್ದೀನಿ, ಅದಕ್ಕೆ ಒಳ್ಳೆ ರಿಸಲ್ಟ್ ಬಂದಿದೆ. ನಾಳೆ ಅಥವಾ ನಾಡ್ದು ಕಾಪರ್ ಆಕ್ಸಿಕ್ಲೋರೈಡ್ COC ಹಾಕ್ತೀನಿ. ಇನ್ನು ಸ್ಪ್ರೇ ಮಾಡಬೇಕು ಶುಂಠಿಗೆ. COC ಹುಯ್ದು ಸ್ಪ್ರೇ ಮಾಡೋದು, ಇಲ್ಲಾಂದರೆ ಸ್ಪ್ರೇ ಮಾಡಿ COC ಹುಯ್ಯೋದು ಗೊತ್ತಿಲ್ಲ, ನೋಡಬೇಕು. ನಾಳೆ ನಾಡ್ದ್ರಲ್ಲಿ ಸ್ಪ್ರೇ ಮಾಡ್ತೀನಿ. ಈಗ ಸದ್ಯಕ್ಕೆ ನೀರು ಆನ್ ಮಾಡ್ಕೊಂಡಿದ್ದೀನಿ. ನೀವೆಲ್ಲ ಕೊಳೆ ರೋಗ ಬಂದರೆ ಯಾವ ಥರ ಅದಕ್ಕೆ ಕ್ರಮಗಳು ತಗೊತೀರಾ ಕಮೆಂಟ್ ಮಾಡಿ. ನಿನ್ನೆ ಶುಂಠಿಗೆ ನೀರು ಆನ್ ಮಾಡಿದ್ದೆ, ಹೇಳಿದ್ದೆ ನಾಳೆ ನಾಡ್ದು ಸ್ಪ್ರೇ ಮಾಡಬೇಕು ಅಂತ. ನಾನು ಇವತ್ತು ಶುಂಠಿಗೆ ನೋಡಿ ಸ್ಪ್ರೇ ಮಾಡೋಣ ಅಂತ ಮಿಷಿನ್ ತಗೊಂಡು ಬಂದಿದ್ದೀನಿ. ಸ್ಪ್ರೇ ಮಾಡ್ತಾ ಇದ್ದೀನಿ. ಇವತ್ತಿನ ಕೆಲಸ ಎಲ್ಲ ಪೂರ್ತಿ ಇದೆ, ಹಿಂಗೆ ನೀಟಾಗಿ ಸ್ಪ್ರೇ ಮಾಡಬೇಕು. ಈ ಕೊಳೆ ರೋಗ ಬಂದಿರೋದಕ್ಕೆ ಔಷಧಿ ಇದ್ದಿದ್ದೆ, ಕೊಳೆ ರೋಗ ಬಂದಿರೋದೆಲ್ಲ ಸತ್ತೋಗಿ ನೋಡಿ ಇಲ್ಲಿ ಗಿಡ ಹುಡ್ತಾ ಇದೆ ಅದ್ರ ಪಕ್ಕದಲ್ಲೇ. ಶುಂಠಿಲಿ ಯಾರ್ಯಾರಿಗೆ ಅನುಭವ ಇದೆ ಅವರು ಚೆನ್ನಾಗಿ ಬೆಳೀತಾರೆ. ಈಗ ಹೊಸ್ದಾಗಿ ಯಾರು ಶುಂಠಿ ಹಾಕಿರ್ತಾರೋ ಅವ್ರು ತುಂಬ ಕಷ್ಟಪಡ್ತಾರೆ. ಅದರಲ್ಲೂ ಒಬ್ಬ ನಾನೇ. ಯಾಕೆಂದರೆ ನಾನು ಈ ಸಲ ಏನೇನು ತಪ್ಪು ಮಾಡಿದೆ, ಎಷ್ಟು ತಪ್ಪು ಮಾಡಿದೆ ಅಂತ ಈಗ ನಿಧಾನಕ್ಕೆ ಅರ್ಥ ಆಗ್ತಾ ಇದೆ. ಬೆಡ್ ಮಾಡೋದ್ರಿಂದ ಹಿಡ್ದು ಹಾಕೋದ್ರಲ್ಲೂ ತಪ್ಪಾಗಿದೆ, ಆಮೇಲೆ ನೀರಲ್ಲೂ ತಪ್ಪಾಗಿದೆ, ಆಮೇಲೆ ಆ ರೋಗ ಬರ್ತಾವಲ್ಲ ಅದು ಐಡೆಂಟಿಫೈ ಮಾಡೋಕ್ಕೆ ಬಂದಲೇ ಅದು ತಪ್ಪಾಗಿದೆ. ಒಂದೊಂದು ತಪ್ಪು ಒಂದೊಂದು ಪಾಠ ಕಲಿಸುತ್ತಂತೆ, ಹಾಗೆ ಪ್ರತಿಯೊಂದು ತಪ್ಪುಗಳು ನನ್ನವು ಪಾಠ ಕಲಿಸಿದೆ. ಮತ್ತು ನೆಕ್ಸ್ಟು ಯಾವ ತಪ್ಪು ಮಾಡಿದ್ದೋ ಅದು ಮಾಡಬಾರ್ದು ಅಂತ ಒಂದು ಐಡಿಯಾ ಸಿಕ್ಕಿದೆ. ನಾವೇ ಸ್ವಂತ ಮಾಡಿ ಕಲಿಯೋದಿದೆಯಲ್ಲ, ತುಂಬ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ನಾನು ಈಗ ಕೊಳೆ ರೋಗ ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಿದ್ದೆ. ರಿಸೋರ್ಸ್ಗಳು ಮತ್ತು ಅನುಭವ ಇರೋರನ್ನ ಎಲ್ಲ ಕೇಳಿಕೊಂಡು ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಕಂಟ್ರೋಲ್ ಆಗ್ತಾಯಿದೆ. ಕೊಳೆ ರೋಗ ಐಡೆಂಟಿಫೈ ಮಾಡೋಕ್ಕೆ ಬರ್ದಲೆ ತುಂಬ ಕಡೆ ಕೊಳೆ ರೋಗ ಬಂದಿದೆ. ನೋಡಿ ಇಲ್ಲಿ ಇದೆ, ನೋಡಿ ಅಲ್ಲೂ ಇದೆ, ಅಲ್ಲಲ್ಲೇ ಎಲ್ಲ ಕಡೆ ಕೊಳೆ ರೋಗ ಇದೆ, ಅಲ್ಲಲ್ಲೇ ಎಲ್ಲ ಕಡೆ ಕೊಳೆ ರೋಗ ಇದೆ. ಈಗ ಸದ್ಯಕ್ಕೆ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಕೆಲವರು ಸಜೆಷನ್ಸ್ ತೊಗೊಂಡು ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಶುಂಠಿಲಿ ರೋಗ ಬಂದರೆ ಮಾತ್ರ ಸಖತ್ತು ಖರ್ಚು. ಏಕೆಂದರೆ ಮೆಡಿಸಿನ್ಸ್ ಒಬ್ರೊಬ್ಬರು ಒಂದೊಂದು ಥರ ಮೆಡಿಸಿನ್ಸ್ ಸಜೆಸ್ಟ್ ಮಾಡ್ತಾರೆ. ಯಾವುದು ತೊಗೋಬೇಕು ನಮಗೆ ಗೊತ್ತಿಲ್ಲದಿರೋದ್ರಿಂದ ಯಾವ್ದು ತೊಗೋಬೇಕು, ಯಾವ್ದು ತೊಗೋಬಾರ್ದು, ಯಾವ್ದು ಹಾಕಬೇಕು, ಯಾವ್ದು ಹಾಕ್ಬಾರ್ದು ಒಂದು ಗೊತ್ತಾಗಲ್ಲ. ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲ ಮಾಡೋದಾಗುತ್ತೆ. ಹಾಗಾಗಿ ಎಕ್ಸ್ಪೀರಿಯೆನ್ಸ್ ಇದ್ದವ್ರನ್ನ ಒಬ್ಬರನ್ನ ಸಜೆಷನ್ಸ್ ತಗೊಂಡು ಹಾಕಿದ್ರೆ ರಿಸಲ್ಟ್ ಖಂಡಿತ ನೋಡ್ಬೋದು. ಖರ್ಚು ಜಾಸ್ತಿ ಮಾಡಬಾರ್ದು ಶುಂಠಿಲಿ. ಕೊಳೆ ರೋಗ ಅಂದರೆ ಕೊಳೆ ರೋಗ ಒಂದೇ ಅಂತ ಅಲ್ಲ, ಬೇರೆ ರೋಗಗಳು ಬಂದರೂ ಖರ್ಚು ಜಾಸ್ತಿ. ರೋಗ ಬರೋಕ್ಕಿಂತ ಮುಂಚೆ ಅವಾಯ್ಡ್ ಮಾಡಿಕೊಂಡ್ರೆ ಖರ್ಚು ಕಮ್ಮಿ ಶುಂಠಿಲಿ. ಆದಷ್ಟು ಖರ್ಚು ಕಮ್ಮಿಲಿ ಶುಂಠಿ ಬೆಳಿಬೇಕು. ಇಂದು ವ್ಲಾಗ್ ಇಷ್ಟೇ, ಮತ್ತು ಸಿಗೋಣ ನೆಕ್ಸ್ಟು ವ್ಲಾಗಲ್ಲಿ ಒಂದು ಹೊಸ ಇನ್ಫಾರ್ಮೇಷನ್ ಜೊತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ, ಬಾಯ್.